ವೆಲ್ಕಮ್ ಬ್ಯಾಕ್ ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡಾಕತ್ತೀನಿ, ಅಂದರೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂತ ಹೇಳ್ತೇನೆ ಅಂತ. ಸೊ ಇವಾಗ ಎಡಿಟಿಂಗ್ ಡೇಟ್ ಯಾವಾಗ ಬಿಡ್ತಾರ, ಲೈಕ್ ಆಪ್ಷನ್ ಎಂಟ್ರಿ ಡೇಟ್ ಏನೇ ಅಂತಿರಲ್ಲ. ಸೊ ನಾವು ಕೆಳಗ ಮೇಲೆ ಮಾಡ್ಕೊಳ್ತಿತ್ತು, ಕೆಲವೊಂದಿಷ್ಟು ಕಾಲೇಜನ್ನು ಡಿಲೀಟ್ ಮಾಡ್ಬೋದಿತ್ತು, ಕೆಲವೊಂದಿಷ್ಟನ್ನು ಆ್ಯಡ್ ಮಾಡ್ಕೋಬೋದಿತ್ತು, ಬರುತ್ತೋ ಇಲ್ಲೋ, ಮತ್ತು ಯಾಕೆ ಲೇಟ್ ಆಗಕತ್ತೈತಿ, ಸೊ ಏನು ಒಂದು ಇದೇನು ಮತ್ತಿನ್ನು ಇದ್ರ ಬಗ್ಗೆ ಎಲ್ಲ ಫುಲ್ ತಲೆ ಹುಳ ಬಿದ್ದಂಗೆ ಆಗ್ಬಿಟ್ಟು ನಮ್ಗೆ ಏನೂ ಗೊತ್ತಾಗತ್ತಿಲ್ಲ. ಯಾಕೆ ಲೇಟ್ ಆಗತ್ತೈತಿ, ನಾವು ಎಡಿಟ್ ಮಾಡ್ಕೋಬೇಕು. ಆಲ್ರೆಡಿ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟೇವಿ, 4 ಚಾಯ್ಸ್ ಇದ್ದು ಅದ್ರಾಗ ಯಾವುದೋ ಒಂದು ಮಾಡ್ಕೊಂಡೇವಿ. ಸೊ ನನಗೀಗ ಎಡಿಟಿಂಗ್ ಮಾಡ್ಕೋಬೇಕು, ಎಡಿಟಿಂಗ್ ಮಾಡೋಕೆ ಬರ್ತೈತೆ ಇಲ್ಲ, ಹೆಂಗೆ ಮಾಡಲಿ ಸರ, ಯಾವಾಗ ಬಿಡ್ತಾರೆ ಅವರು, ನನಗೆ ತಡ್ಕೊಳಕ್ಕೆ ಆಗಕತ್ತಿಲ್ಲ. ಅದಕ್ಕೆ ತುಂಬ ವಿದ್ಯಾರ್ಥಿಗಳೊಂದು ಡೈಲಿ ಒಂದು ಮೆಸೇಜ್ ಹಾಕೋದರೆ ಆಗಿರಲಿ ಅಥವಾ ಕಮೆಂಟ್ ಹಾಕೋದರೆ ಆಗಿರಲಿ, ಸೊ ಡೈಲಿ ಈ ರೀತಿ ಆದಂಥ ಒಂದಿಷ್ಟು ತುಂಬ ಇದಾಗತ್ತಿತ್ತು. ನಾನು ಹೇಳಿದೆ ಬರ್ತೈತೆ ತಡೀರಪ್ಪ, ಬಂದಾಗ ಹೇಳ್ತೀನಿ, ಬರ್ತೈತೆ ತಡೀರಿ ಬಂದಾಗ ಹೇಳ್ತೀನಿ. ಯಾಕಂದ್ರೆ ಆನ್ ಟೈಮ್ ಏನೂ ಅಪ್ಡೇಟ್ ಕೊಡೋಕತ್ತಿಲ್ಲ. ಯಾಕಪ್ಪ ಅಂದ್ರೆ ಅವರು ಡೇಟ್ ಹೇಳಬೇಕು, ನಾವು ಇಂದಿನ ದಿನಕ್ಕೆ ನಿಮಗೆ ಎಡಿಟಿಂಗ್ ಲಿಂಕನ್ನು ಪ್ರೊವೈಡ್ ಮಾಡ್ತೇವೆ ಸೆಕೆಂಡ್ ರೌಂಡಿಂದ. ಸೊ ನಾವು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ, ಲೈಕ್ ಎಡಿಟಿಂಗ್ ಕೊಡ್ತೇವೆ ಈ ರೀತಿ ಹಿಂಗೆ ಅಂತ ಹೇಳಿದ್ರೆ ನಾವು ಎಕ್ಸಾಕ್ಟ್ ಈ ಒಂದು ಡೇಟಿಗೆ ಎಡಿಟಿಂಗ್ ಲಿಂಕ್ ನಿಮಗೆ ಬಿಡ್ತಾರಂತೆ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಬೋದು. ಅವರೇ ಏನೂ ಬಿಟ್ಟಿಲ್ಲ ಅಂದಮೇಲೆ ಸೊ ನಾವೇನಾದರೂ ಒಂದು ಹೇಳಿದ್ವಿ ಅಂದರೆ ತುಂಬ ತಪ್ಪಾಗ್ತೈತಿ. ಇವಾಗ ತಪ್ಪಾಗಿ ಹೇಳಿದ್ವಿ ಅಂದರೆ ನಿಮ್ಗೆ ಏನು ಅನ್ಸ್ಬಿಡ್ತೈತಿ, ಇವನು ಈ ಥರ ಸುಳ್ಳು ಹೇಳ್ತಾನೆ, ತಪ್ಪಾಗಿ ಹೇಳ್ತಾನೆ, ಬ್ಯಾಡ ಒಂದು ನೋಡೋದು ಬೇಡ ಅಂತ ಹೇಳೋಕ್ಕೆ ನೀವು ಅಂತೀರಿ. ಸೊ ಅದಕ್ಕೆ ನಾವು ಯಾರಿಗೂ ಸಹ ಡೇಟನ್ನು ಹೇಳಿಲ್ಲ. ಈ ಒಂದು ವಿಡಿಯೋಲ್ಲಿ ಹೇಳ್ತೇನೆ ನಿಮಗೆ, ಲೈಕ್ ಯಾವಾಗ ಬರ್ತೈತಿ, ಯಾಕೆ ಲೇಟ್ ಆಗೈತಿ, ಏನು ಅನ್ನೋದ್ರ ಬಗ್ಗೆ. ಸೊ ಮೊದಲಾಗಿ ಹೇಳ್ತೇನೆ ಅಂತ. ಸೊ ಇನ್ನೇನು ಈ ಒಂದು ಫಸ್ಟ್ ರೌಂಡ್ ಮುಗಿಯೋದು ಯಾವಾಗ ಮುಗಿತೈತಿ ಅಂದ್ರೆ ಇವಾಗೆಲ್ಲ ಮಾಡೋಕತ್ತಿರಲ್ಲ. ಸೊ ಒಂದು ಜುಲೈ 24, 25 ಅವಾಗ ಅಲ್ಲಿವರೆಗೂ ಒಂದು ಮುಗಿತೈತಿ ಒಂದು ಫಸ್ಟ್ ರೌಂಡ್. ಸೊ 24 ಇತ್ತು ಅಂದರೆ ಲಾಸ್ಟ್ 24, 25 ಅಥವಾ 26 ಲಾಸ್ಟ್ ಅಂದ್ಕೊಳ್ರಿ. ಈ ಒಂದು ಫಸ್ಟ್ ರೌಂಡನ್ನು ಮಾಡಿ ಯಾರು ಅಡ್ಮಿಷನ್ ತೊಗೊಳ್ರಿ, ಲೈಕ್ ಎಕ್ಸಿಟ್ ಆಗತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಿಟ್ ಆಗಿರಿ. ಸೊ ಇಷ್ಟು ಪೋರ್ಟಲಿಂದ ಹೋಗ್ಬೋದು ಅಂತ ಹೇಳಕ್ಕೆ ಅವ್ರಿಗೆ ಹೇಳ್ಯಾರ. ಸೊ ಇದಿಷ್ಟು ಆದಮೇಲೆ ಮತ್ತಿನ್ನು ಅವರೆಲ್ಲ ಅಡ್ಮಿಷನ್ ಮಾಡ್ಕೊಂಡ್ರು, ಒಂದು ಸ್ವಲ್ಪ ಜನ ನಂಗೆ ಇಷ್ಟ ಇಲ್ದಿರೋರು ಹೊರಗೆ ಹೋದರು ಅಂದರೆ ಸೊ ಉಳಿದವ್ರು ಯಾರಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟವ್ರು ಉಳಿತಾರೆ. ಸೊ ಆ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಮುಂದಿನ ರೌಂಡಿಗೆ ತೊಗೊಂಡು ಹೋಗ್ಬೇಕು. ಸೊ ತೊಗೊಂಡು ಹೋಗ್ಬೇಕು ಅಂದರೆ ಅವ್ರಿಗೊಂದು ಎಡಿಟ್ ಲಿಂಕ್ ಕೊಡ್ತಾರೆ ಮೊದಲು. ಸೊ ಎಡಿಟ್ ಆದಮೇಲೆ ಮತ್ತೆ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಆದಮೇಲೆ ಒಂದು ಕಟ್ ಆಫ್ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಬರ್ತೈತಿ. ಸೊ ಇವಾಗ ಏನಾಗೈತಿಪ್ಪ ಅಂತಂದ್ರೆ ಜಸ್ಟ್ ನಿಮ್ದೊಂದು ಫಸ್ಟ್ ರೌಂಡ್ ರಿಸಲ್ಟ್ ಬಂದೈತಿ, ಚಾಯ್ಸ್ ಎಂಟ್ರಿ ಕೊಟ್ಟಾರ, ನೀವು ಅಡ್ಮಿಷನ್ ಮಾಡ್ಕೊಂಡ್ರಿ. ಸೊ ಅಡ್ಮಿಷನ್ ಮಾಡ್ಕೊಂಡ್ರಿ, ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಂಡಿರಿ. ಎಕ್ಸಿಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಎಕ್ಸಿಟ್ ಮಾಡ್ಕೊಂಡು ಹೊರಗೆ ಹೋಗಿರಿ. ಸೊ ಇಷ್ಟೆಲ್ಲ ಆದಮೇಲೆ ಆ ಒಂದಿಷ್ಟು ವಿದ್ಯಾರ್ಥಿಗಳು ಒಂದು 4-5 ಡೇಸ್ ಒಂದು ಅಡ್ಮಿಷನ್ ಪ್ರೊಸೆಸಿಗೆ ಹೋಗ್ತೈತಿ. ಪ್ರೊಸೆಸಿಗೆ ಹೋದ್ಮೇಲೆ ಅಲ್ಲಿ ಮತ್ತೆ ಮುಂದೆ ರಿಪೋರ್ಟನ್ನು ತಗೋತಾರೆ ಅವ್ರು ಕಾಲೇಜ್ ಕಡೆಯಿಂದ. ಸರ್ ಇಷ್ಟು ಜನ ಅಂದರೆ ಕೆಯವರು ಒಂದು ಕಾಲೇಜವರು ರಿಪೋರ್ಟ್ ಕೊಡ್ತಾರೆ. ಸರ್ ಇಷ್ಟು ಜನ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕಾಲೇಜ್ ಅಲೌಟ್ ಆಗಿತ್ತು, ಅದರಲ್ಲಿ ಇಷ್ಟು ವಿದ್ಯಾರ್ಥಿಗಳ ಒಂದು ಚಾಯ್ಸ್ 2, ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ಯಾರ. ಇನ್ನು ಇಷ್ಟು ಒಂದು ಚಾಯ್ಸ್ 1 ಕೊಟ್ಟಂಥ ವಿದ್ಯಾರ್ಥಿಗಳ ಬಂದು ಲೈಕ್ ಈ ಕೋರ್ಸಿಗೆಲ್ಲ ಅಲಾಟೆಡ್ ಆಗಿದ್ದರೆ ಇಷ್ಟರಲ್ಲಿ ಇಷ್ಟು ವಿದ್ಯಾರ್ಥಿಗಳು ಅಂದರೆ ಒಂದು 50 ವಿದ್ಯಾರ್ಥಿಗಳು ಅಲಾಟ್ ಆಗಿದ್ದರೆ ಅದ್ರಾಗ ಒಂದು 40 ಅಥವಾ 50ಕ್ಕೆ 50 ಬಂದು ಅಡ್ಮಿಷನ್ ಮಾಡ್ಕೊಂಡು ಹೋಗ್ಯಾರ ಸರ್. ಸೊ ನಮ್ಮ ಕಾಲೇಜಿಂದ ಎಲ್ಲ ಕ್ಲಿಯರ್ ಐತೆ ಅಂತ ಹೇಳ್ತಾರೆ. ಅವರು ರಿಪೋರ್ಟನ್ನು ಕೊಡ್ತಾರೆ. ಸೊ ಲಾಸ್ಟ್ ಇಯರ್ ಹೆಂಗಿತ್ತು ಅಂದರೆ ವಿದ್ಯಾರ್ಥಿಗಳ ರಿಪೋರ್ಟ್ ಕೊಡಬೇಕಾಗಿತ್ತು. ಅಂದರೆ ಲೈಕ್ ಲಿಂಕ್ ಕೊಟ್ಟಿದ್ದರು, ನಾ ಬಂದು ಕಾಲೇಜಿಗೆ ಅಡ್ಮಿಟ್ ಆಗೀನಿ, ಅಡ್ಮಿಷನ್ ತೊಗೊಂಡಿನಿ ಸೊ ಅಂತ ಹೇಳ್ಕರೆ ಲಿಂಕ್ ಕೊಟ್ಟಿದ್ರು. ಸೊ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಸ್ ಅಂತ ಹೇಳ್ಕರೆ ಎಲ್ಲೋ ಮಾಡ್ಬೋದಿತ್ತು. ಅಡ್ಮಿಷನ್ ಆಗೈತೆ ಅಂದ್ರೆ ನಾ ಇಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಂಡು ಅಂತ ಹೇಳ್ಕರೆ ನಾವು ರಿಪೋರ್ಟ್ ಕೊಟ್ಟರೆ ಆನ್ ಟೈಮ್ ಒಂದು ರಿಪೋರ್ಟ್ ಹೋಗ್ತಿತ್ತು. ಬಟ್ ಈ ವರ್ಷ ವಿದ್ಯಾರ್ಥಿಗಳು ಮಾಡುವಂಥದ್ದು ಏನೂ ಇಲ್ಲ, ಏನೋ ಒಬ್ಬರು ಅಪ್ಡೇಟ್ ಏನೋ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಲಿಂಕು ಸಹ ಈ ಸಲ ರಿಲೀಸ್ ಮಾಡಿಲ್ಲ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಏನಾದರೂ ಬಂದರೆ ಅಪ್ಡೇಟ್ ಬಂದರೆ ನಾನು ನಿಮಗೆ ಆನ್ ಟೈಮ್ ಅಪ್ಡೇಟ್ ಕೊಡ್ತೀನಿ ಅಂತ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಇನ್ಯಾಕಪ್ಪ ಮತ್ತು ಮುಂದಿನ ನೆಕ್ಸ್ಟ್ ಇನ್ನೂ ಫಾರ್ಮಸಿಯವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಲೈಕ್ ಬಿ ಫಾರ್ಮ್ ಆಗಿರ್ಬೋದು, ಡಿ ಫಾರ್ಮಾ, ಫಾರ್ಮಡಿ ಈ ರೀತಿಯಾದಂಥ ಕೋರ್ಸ್ಗಳಿಗೆ ಇನ್ನೂ ಸಹ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ಅದು ಬರಬೇಕು, ಅದು ಸೆಕೆಂಡ್ ರೌಂಡಲ್ಲಿ ನಾವು ಬಿಡ್ತೇವೆ, ನಾವು ಮಾಡ್ತೀವಿ ಅಂತ ಹೇಳಿದರು. ಅದನ್ನೇ ನಾವು ಸಹ ಎಲ್ಲ ಯೂಟ್ಯೂಬರ್ಗಳು ಅದನ್ನೇ ಹೇಳೇವಿ ನಿಮ್ಮ ಮುಂದೆ. ಸೊ ಅವರು ಅದನ್ನ ಕೊಡಬೇಕು. ಯಾಕೆ ಲೇಟ್ ಆಗತ್ತೈತಿ ಅಂದರೆ ಕಾಲೇಜವರು ಇನ್ಫಾರ್ಮೇಷನ್ ಕೊಡಾಕತ್ತಿಲ್ಲ ಯಾರಿಗೆ, ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಲೈಕ್ ಇವು ಇಷ್ಟು ಸೀಟ್ ಅದಾವು ನಿಮಗೆ ಇಷ್ಟು ಕೊಡ್ತೇವೆ ಅಂತ ಹೇಳ್ಕೊಂಡು ಅವರು ಫಿಕ್ಸ್ ಮಾಡ್ಕೋಬೇಕು. ಸೊ ಅದು ಮಾಡ್ಕೊಂಡಿಲ್ಲ, ಅದಕ್ಕೆ ಅದೊಂದು ಪ್ರಾಬ್ಲಮ್ ಐತಿ. ಅದಿಷ್ಟು ಸಾಲ್ವ್ ಆಗಬೇಕು ಸೆಕೆಂಡ್ ರೌಂಡಲ್ಲಿ, ಅದು ಸಹ ಬರಬೇಕು. ಸೊ ಅದು ಬಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತೈತಿ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಯಾಕೆ ಲೇಟ್ ಆಗೋಕ್ಕೆ ಮುಖ್ಯ ಕಾರಣ ಏನಂದರೆ ಇವಾಗ ಮೆಡಿಕಲ್ದು ಲೈಕ್ ಮೆಡಿಕಲ್ ಇನ್ ದ ಸೆನ್ಸ್ MBBS ಆಗಿರ್ಬೋದು, BDS, BHMS, BAMS ಈ ರೀತಿಯಾದಂಥ ಕೋರ್ಸ್ಗಳಿಗೆ ಅವರು ಕಂಬೈನ್ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಕ್ಕೆ ಅವ್ರು ಹೇಳ್ಯಾರ. ಕಂಬೈನ್ ಕೌನ್ಸಿಲಿಂಗ್ ಮಾಡಬೇಕು ಅಂದರೆ ಲೈಕ್ MMCಯಿಂದ ಒಂದು ನೋಟಿಫಿಕೇಷನ್ ಎಲ್ಲ ಬರಬೇಕು, ಅವರಿಗೆ ಇನ್ಫಾರ್ಮೇಷನ್ ಬರಬೇಕು ಸ್ಟೂಡೆಂಟ್ಗಳದು, ಲೈಕ್ ಇಷ್ಟೆಲ್ಲ ಇಷ್ಟಿಷ್ಟು ರ್ಯಾಂಕಿಂಗ್ ಐತಿ, ಇಷ್ಟೆಲ್ಲ ಅದನ್ನೂ ಇರ್ತೈತೆ ಸೀಟ್ ಮ್ಯಾಟ್ರಿಕ್ಸ್. ಲೈಕ್ ನಾವು KL ಹೆಂಗೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಅಂತೆಲ್ಲ ಅದೇ ರೀತಿ ಇನ್ಫಾರ್ಮೇಷನ್ ಅವರು MMCಯಿಂದ ಬರಬೇಕು. ಸೊ ಅದೆಲ್ಲ ರೀಚ್ ಆದಮೇಲೆ ಅಗೇನ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಅದಾವುದು ಮತ್ತು ಆಮೇಲೆ ಅಡ್ಮಿಟ್ ಆಗೋರು ಯಾರು ಏನು ಅಂತ ಹೇಳ್ತಾರೆ
ಅದ್ರದ್ದೊಂದು ಡೀಟೇಲಾಗಿ ಅವರು ಸ್ಟಡಿ ಮಾಡ್ತಾರೆ. ಮತ್ತು ಮುಂದೆ ಲೈಕ್ ಅವರು ಕೌನ್ಸಿಲಿಂಗ್ ಪ್ರೊಸೆಸ್ ಮಾಡೋಕ್ಕೆಲ್ಲ ಇನ್ಫಾರ್ಮೇಷನ್ ಬೇಕಲ್ವಾ, ಸುಮ್ಮನೆ ಏನೂ ಇಲ್ಲದೇನೋ ಮಾಡೋಕ್ಕಾಗಲ್ಲ. ಅದೆಲ್ಲ ಬಂದಮೇಲೆ ಮುಂದಿನ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ ಅವಾಗ ಅವ್ರನ್ನ ಅಲೋ ಮಾಡ್ತಾರೆ. ಲೈಕ್ ಸೀಟ್ ಮ್ಯಾಟ್ರಿಕ್ಸ್ ಬಂದಮೇಲೆ ಅಂತಾನೆ ಎಲ್ಲರೂ ಪ್ರೊಸೆಸನ್ನು ಮುಂದಿನ ಸ್ಟಾರ್ಟ್ ಮಾಡೋದು. ಸೊ ಅವ್ರನ್ನೆಲ್ಲ ಅವಾಗ ಅಲೋ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಡೇಟ್ ಯಾವಾಗ ಹೇಳ್ತೀರಿ, ಡೇಟ್ ಹೇಳ್ರಿ ನೀವು ಕೇಳ್ತೀರಿ ನನಗೆ. ಸೊ ಡೇಟ್ ಏನಪ್ಪ ಅಂತಂದರೆ ಲೈಕ್ ಇವಾಗ ನನ್ನ ಒಂದು ಎಕ್ಸ್ಪೆಕ್ಟೆಡ್ ಡೇಟ್, ಎಕ್ಸಾಕ್ಟ್ ಅಂತೂ ಹೇಳೋದಿಲ್ಲ, ಎಕ್ಸಾಕ್ಟ್ ಅಂತೂ ನನಗೂ ಗೊತ್ತಿಲ್ಲ. ಸೊ ಎಕ್ಸಾಕ್ಟ್ ಅಂತೂ ನನಗೆ ಗೊತ್ತಿಲ್ಲ. ಸೊ ಒಂದು ಎಕ್ಸ್ಪೆಕ್ಟೆಡ್ ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀವಲ್ಲ, ಗೊತ್ತಂದ್ರೆ ಇವಾಗ ಒಂದು ಅಂದಾಜಿನ ಮ್ಯಾಗೆ ಹೇಳಂತೀರಿ ಗೊತ್ತೇನೋ, ಯಾವಾಗ ಆಗ್ಬೋದು ಗೆಸ್ ಮಾಡ್ಕೊಂಡು ಹೇಳ್ರಿ ಅಂತೇಳಿ. ಸೊ ಆ ರೀತಿ ಹೇಳೋದಾದರೆ ಜುಲೈ ತಿಂಗಳಿಂದ ಒಂದು ಲಾಸ್ಟ್ ಡೇಸ್, ಜುಲೈ ಮಂತಿಂದ ಎಷ್ಟು ಇವಾಗ 29, 30 ಆ ರೀತಿ ಐತಲ್ಲ. ಸೊ ಅವಾಗ ಆಗ್ಬೋದು. ಆದರೆ ಇಲ್ಲ ಅಂದರೆ ನೆಕ್ಸ್ಟ್ ಮಂತ್ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಈ ಒಂದು ಲಿಂಕನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಏನು ಹೇಳಿದೆಲ್ಲ, ಎಡಿಟಿಂಗ್ ಲಿಂಕ್ ಆದರೂ ಆಗಿರ್ಬೋದು, ಅದು ಆಪ್ಷನ್ ಎಂಟ್ರಿ ಅಥವಾ ಎಡಿಟಿಂಗ್ ಲಿಂಕ್ ಮತ್ತು ಆಪ್ಷನ್ ಎಂಟ್ರಿ ಅಂದರೆ ಎರಡೂ ಒಂದೇ. ಸೊ ಎಡಿಟ್ ಮಾಡ್ಕೊಳ್ಬೋದು. ಸೊ ಎಡಿಟಿಂಗ್ ಲಿಂಕ್ ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಅದನ್ನು ರಿಲೀಸ್ ಆದಮೇಲೆ ನೀವು ಅಗೇನ್ ಕಾಲೇಜನ್ನು ಕೆಳಗು ಮೇಲೆ ಮಾಡ್ಕೋಬೋದು. ಸೊ ಯಾವುದಂದ್ರೆ ಆಗಸ್ಟ್ ಫಸ್ಟ್ ವೀಕ್, ಡೇಟ್ ಯಾವಾಗ ಅಂತ ಹೇಳಿಲ್ಲ. ಸೊ ಈ ಡೇಟ್ ಏನಾದರೂ ಅನೌನ್ಸ್ ಆದರೆ ಖಂಡಿತವಾಗಿಯೂ ಆನ್ ಟೈಮ್ ನಿಮಗೆಲ್ಲ ನಿಮ್ಮ ಮುಂದೆ ಬಂದು ಹೇಳ್ತೇನಂತ. ಯಾರೇನು ವರಿ ಮಾಡ್ಕೋಬೇಡ್ರಿ. ಮತ್ತೆ ವಿಡಿಯೋ ಮಾಡಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಏನೇನು ಮಾಡ್ಕೋಬೋದು ಎಡಿಟಿಂಗ್ ಒಳಗೆ ಅಂದ್ರೆ, ನೀವು ಕೆಳಗೋ ಮೇಲೂ ಮಾಡ್ಕೋಬೋದು ಆಪ್ಷನ್ಸನ್ನು. ಇರ್ತಕ್ಕಂಥ ಕಾಲೇಜಸನ್ನು ಡಿಲೀಟ್ ಮಾಡ್ಬೋದು. ಲೈಕ್ ಇವಾಗ ಯಾವುದೋ ಒಂದು ಕಾಲೇಜ್ ಇಷ್ಟ ಇಲ್ಲ, ಅದಕ್ಕೆ ನೀವು 0 ಕೊಟ್ಟು ಡಿಲೀಟನ್ನು ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಆ್ಯಂಡ್ ಮತ್ತೇನಪ್ಪ ಅಂತಂದರೆ, ನೀವು ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡ್ತೀನಿ ಅಂದರೆ ಬರೋಲ್ಲ. ಯಾವ್ಯಾವ ಕಾಲೇಜ್ಗಳಿಗೆ ನೀವು ಆ್ಯಡ್ ಮಾಡ್ಕೋಬೋದು ಅಂದರೆ ಹೇಳ್ತೀನಿ ಕೇಳ್ರಿ ಕ್ಲಿಯರಾಗಿ. ಫಾರ್ಮಸಿ ಮತ್ತು ಆರ್ಕಿಟೆಕ್ಚರು ಮತ್ತು ಇನ್ನೊಂದು ಯಾವುದಂದರೆ ಮೆಡಿಕಲ್. ಇವು 3 ಕೋರ್ಸ್ಗಳಿಗೆ ಬಿಟ್ಟರೆ ಬೇರೆ ಯಾವ ಕೋರ್ಸಿಂದನೂ ಲೈಕ್ ನಾವು ಕೋರ್ಸ್ನ ಆ್ಯಡ್ ಮಾಡ್ತೀನಿ ಅಂದರೆ ಬರೋಲ್ಲ. ಇಂಜಿನಿಯರಿಂಗ್ ಬರ್ಬೋದು, ಯಾಕಂದರೆ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಬಿಟ್ಟಾರ. ಯಾವ ಹೆಚ್ಚುವರಿ ಸೀಟ್ ಅದ ನೋಡು ಅಷ್ಟೇ ಬರ್ತವೆ, ಬೇರೆ ಬರೋಲ್ಲ ಅನ್ಕೋತೀನಿ. ಬಂದರೆ ನಿಮ್ಮ ಲಕ್ಕು ಆ್ಯಡ್ ಮಾಡ್ಕೋಬೋದು, ಯಾರ್ದೇನು ಅಭ್ಯಂತರ ಇಲ್ಲ. ಸೊ ಇಷ್ಟಾಗಿತ್ತು. ಮತ್ತು ನೆಕ್ಸ್ಟ್ ರೌಂಡಿನ ಪ್ರೊಸೀಜರ್ ಏನಂದರೆ, ಅಂದರೆ ಇವಾಗ ಸೆಕೆಂಡ್ ರೌಂಡ್ ನಡೀತೈತಲ್ಲ. ಸೊ ಥರ್ಡ್ ರೌಂಡಿನ ಪ್ರೊಸೀಜರ್ ಏನಂದರೆ, ಅಗೇನ್ ಸೆಕೆಂಡ್ ರೌಂಡಲ್ಲಿ ಎಡಿಟಿಂಗ್ ಲಿಂಕ್ ಬಿಡ್ತಾರೆ. ಎಡಿಟಿಂಗ್ ಲಿಂಕ್ ಆದಮೇಲೆ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ರಿಸಲ್ಟನ್ನು ಅನೌನ್ಸ್ ಆದಮೇಲೆ ಕಟ್ ಆಫ್ ಬಿಡ್ತಾರೆ. ಸೊ ಎಷ್ಟೆಷ್ಟಿಗೆ ಬಂದು ನಿಂತೈತಿ ಅಂತ ಹೇಳ್ತಾರೆ. ಕಟ್ ಆಫ್ ಆದಮೇಲೆ ಮುಂದಿನ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಡ್ಮಿಷನ್ ಪ್ರೊಸೆಸ್, ಚಾಯ್ಸ್ ಸೆಲೆಕ್ಷನ್ ಇರ್ತೈತಿ. ಸೊ ಲೈಕ್ ಚಾಯ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಇರ್ತಿರೋ ಅಥವಾ ಹೋಗ್ತೀರೋ ಅಂತೇಳಿ. ಸೊ ಚಾಯ್ಸ್ ಸೆಲೆಕ್ಷನ್ ಆದಮೇಲೆ ಮುಂದಿನ ಸ್ಟೆಪ್ ಏನಂದರೆ, ನಿಮಗೆ ಮುಂದಿನ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಗೇನ್ ಮತ್ತೆ ಥರ್ಡ್ ರೌಂಡಿಗೆ ವೇಟ್ ಮಾಡಿ, ಅದು ಸೇಮ್ ಮುಂದಿನ ಪ್ರೊಸೀಜರ್ ಇರ್ತೈತಿ. ಸೊ ಚಾಯ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಡ್ಮಿಷನ್ ಆಗಿ ಮುಂದಿನ ಪ್ರೊಸೀಜರ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ರೌಂಡಿಂದ ಮತ್ತು ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಸೊ ಇದಾಗಿತ್ತು ಇವತ್ತಿನ ನೋಡು. ಡೇಟ್ ಮೋಸ್ಟ್ ಪ್ರಾಬಬ್ಲಿ ಬಂದುಬಿಟ್ಟು ಒಂದು ಜುಲೈ ಒಂದು 2-3 ಡೇ ಎಂಡಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕ್, ಮೆಜಾರಿಟಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಬಂದೇ ಬರುತ್ತೆ. ಏನೋ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ಇನ್ಯಾರು ಫಾಲೋ ಮಾಡ್ಕೊಂಡ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇದಾಗಿತ್ತು ಇವತ್ತು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ. ನಿಮ್ದೇನೋ ಡೌಟ್ ಇದೆ, ನೀವು ತೊಗೊಂಬರಿ ಸೊಲ್ಯೂಷನ್ ತೊಗೊಂಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.